ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಷೇರುಗಳ ಪರ್ಫಾರ್ಮೆನ್ಸ್ ಅನ್ನ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 30 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇದು ಕ್ಲೋಸಿಂಗ್ ಅನ್ನು ನೋಡಿದ್ರೆ. ಆದ್ರೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಾರ್ನಿಂಗ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಅರೌಂಡ್ 1:30-2 ಗಂಟೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇತ್ತು. ಆದ್ರೆ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು. ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿ ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ನಾಸ್ಡಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇತ್ತು. ಸೊ ಇದೆಲ್ಲ ಪಾಸಿಟಿವಿಟಿಯನ್ನ ತಂದುಕೊಡುವಂತ ಲಕ್ಷಣವನ್ನ ಕೊಟ್ಟಿತ್ತು. ಆದ್ರೆ ಅದೇ ರೀತಿ ಓಪನ್ ಏನೋ ಆಯ್ತು, ಬಟ್ ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂತು. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲೂ ಕೂಡ 31 ಪಾಯಿಂಟ್ಸ್ ಅಥವಾ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಇಲ್ಲೂ ಕೂಡ ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ. ಸೊ ಹೀಗೆ ಕೆಲವು ಸಲ ನಡೀತಾ ಇರುತ್ತೆ. ಪ್ರಾಬಬ್ಲಿ ಪ್ರಾಫಿಟ್ ಬುಕಿಂಗ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಕೆಲವೊಂದ್ಸಲ ಈ ತರದ ವೋಲಟಿಲಿಟಿ ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನಾವು ಬೇರ್ ಮಾಡಲೇಬೇಕಾಗುತ್ತೆ ಆಸ್ ಎ ಮಾರ್ಕೆಟ್ ಪ್ಲೇಯರ್ಸ್. ಸೊ ನೋಡೋಣ ಮುಂದುವರೆದು ಯಾವ ರೀತಿ ರಿಯಾಕ್ಷನ್ ಗಳು ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಹಾಗೆ ನಾವು ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇವತ್ತು ಬ್ಯಾಂಕ್ ನಿಫ್ಟಿ 0.5% ಡೌನ್ ಆಗಿದೆ. ಆಟೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ. ಹಾಗೆ FMCG ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. IT ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ನಿಮಗೆ ಗೊತ್ತಿದೆ, ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಬಿಕಾಸ್ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಹಾಗಾಗಿ IT ಸೆಕ್ಟರ್ ಅನ್ನ ನಾವು ಇವತ್ತು ಫೋಕಸ್ ಮಾಡಬಹುದು ಅಂತ. ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿತ್ತು. ಮೀಡಿಯಾದಲ್ಲಿ ಇವತ್ತು 3% ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ. ಫಾರ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಡೌನ್ ಇಲ್ಲ. ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ, ಅಂದ್ರೆ PSU ಗೆ ಹೋಲಿಸಿದ್ರೆ. ರಿಯಾಲಿಟಿ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೂಡ ಕೊಟ್ಟಿದೆ. 2.5% ರ್ಯಾಲಿ ಮೂಲಕ. ಹೆಲ್ತ್ ಕೇರ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇವತ್ತು ನಮ್ಮ ಇಂಡೆಕ್ಸ್ ಅನ್ನ ಡ್ರಾಗ್ ಮಾಡಿದ್ದು ಅಂತಂದ್ರೆ ನಿಫ್ಟಿ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ FMCG ಏನಂತ ಗ್ರೇಟ್ ಇಂಪ್ಯಾಕ್ಟ್ ಅನ್ನು ಮಾಡಿಲ್ಲ. ಜಸ್ಟ್ 0.18% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. IT ಇಂದ ಸಪೋರ್ಟ್ ಬಂದಿದೆ. ಸ್ವಲ್ಪ ಡ್ರಾಗ್ ಮಾಡಿದ್ದು ಅಂತಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್. ಸೊ ಮೇ ಬಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ರೇಟ್ ಕಟ್ ಸ್ವಲ್ಪ ಮುಂದೆ ಹೋಗ್ಬೋದು ಅನ್ನೋ ಅಂತ ಕಾರಣ ಇದ್ರೂ ಇರಬಹುದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ. ಹಾಗೆ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮೊದಲಿಗೆ ಇವತ್ತು ಕನ್ಸಂಟ್ರೇಷನ್ ಇದ್ದಿದ್ದು ಬಜಾಜ್ ಆಟೋ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 1.76% ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಓಪನಿಂಗ್ ಅಂತೂ ಇನ್ನೂ ತುಂಬಾನೇ ಸ್ಟ್ರಾಂಗ್ ಇತ್ತು. ಅದರ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು. ಓವರ್ ಆಲ್ 1.76% ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈಗಾಗಲೇ ಇದ್ರ ಬಗ್ಗೆ ನ್ಯೂಸ್ ಗೊತ್ತಿದೆ ನಿಮಗೆ. ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ. 10,000 rupees ಪ್ರೈಸ್ ಫಿಕ್ಸ್ ಮಾಡಿದೆ. ಇನ್ನು ಡೇಟ್ ಬಂದಿಲ್ಲ. ಸೊ ಡೇಟ್ ಬಂದಾಗ ಸದ್ಯ ಅದನ್ನು ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇನ್ನು ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗಿದೆ ಕಂಪನಿಗೆ. ಅಪ್ರೂವಲ್ ಎಲ್ಲ ಸಿಕ್ಕಿದ ಮೇಲೆ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ನೆಕ್ಸ್ಟ್ ಆಗಿ ಬರೋದಿದೆ ಟಾಟಾ ಮೋಟಾರ್ಸ್. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ. ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ಅಂತ. ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 1.5% ರ್ಯಾಲಿ ಮೂಲಕ. ಕಾನ್ಸಂಟ್ರೇಟ್ ಮಾಡಬಹುದು ಈ ಸ್ಟಾಕ್ ಅನ್ನ. ಎಸ್ಪೆಷಲಿ EV ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಫಿನೋ ಪೇಮೆಂಟ್ಸ್ ಬ್ಯಾಂಕ್. ಇದು ಸ್ಮಾಲ್ ಬ್ಯಾಂಕಿಂಗ್ ಸರ್ವಿಸಸ್ ಗೆ RBI ಗೆ ಅಪ್ಲೈ ಮಾಡಿದೆ ಅನ್ನುವಂತ ಮಾಹಿತಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಸೊ ಇವತ್ತು ಆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಹಾಗೆ ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ, ಜಸ್ಟ್ ಅಪ್ಲೈ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಗಳು ಬರುತ್ತೆ, ಆಗ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ SG ಮಾರ್ಟ್ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಏನೋ ಚೆನ್ನಾಗಿದೆ, ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ರಿಸ್ಕಿ ಸ್ಟಾಕ್. ಜೊತೆಗೆ ಯಾರಿಗೂ ಸಿಗೋದು ಇಲ್ಲ, ಯಾಕಂದ್ರೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ. ಮೇ ಬಿ ಆಫ್ಟರ್ ಮಾರ್ಕೆಟ್ ಆಗ್ತವ್ರಿಗೆ ಸಿಕ್ಕಿದ್ರೆ ಸಿಕ್ಕಿರಬಹುದು. ರೆಗ್ಯುಲರ್ ಆಗಿ 2% ಅಪ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ. ಯಾವತ್ತು ಲೋಯರ್ ಸರ್ಕ್ಯೂಟ್ ಶುರು ಆಗುತ್ತೋ ಗೊತ್ತಿಲ್ಲ. ಜೊತೆಗೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ. 1 ಶೇರು 20 ಶೇರ್ಗಳಾಗುತ್ತೆ. ಯಾಕಂದ್ರೆ 1:1 ಬೋನಸ್ ಕೊಟ್ಟಿದೆ. 1:10 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ. ಬಟ್ ರಿಸ್ಕಿ ಸ್ಟಾಕ್, ತುಂಬಾನೇ ಸ್ಕೈ ರಾಕೆಟ್ ಆಗಿದೆ ಸ್ಟಾಕ್. ಒಂದು ವರ್ಷದಲ್ಲಿ ನೋಡಬಹುದು 2351% ರ್ಯಾಲಿ ಹೋಗಿದೆ. ಆಲ್ಮೋಸ್ಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲೇ ಹೋಗಿದೆ. ಹಾಗಾಗಿ ರಿಸ್ಕಿ ಸ್ಟಾಕ್ ಎಲ್ಲಿಂದ ಬೇಕಾದ್ರೂ ಬೀಳ್ಬೋದು, ಎಲ್ಲಿಂದ ಬೇಕಾದ್ರೂ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗ್ಬೋದು. ಜಸ್ಟ್ ಸ್ಟಡಿ ಮಾಡ್ಲಿಕ್ಕೆ ನಿಮ್ಮ ರಡಾರ್ ಇಟ್ಕೊಂಡು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಸ್ಟಾಕ್ ನ ಬಗ್ಗೆ. ಕ್ರಾಶ್ ಆಗುವಂತ ನ್ಯೂಸ್ ಬಂದಿದೆ ಅಂತ. ಸೊ ಅಬ್ವಿಯಸ್ಲಿ ಇವತ್ತು ಹತ್ರ 8% ಡೌನ್ ಆಗಿದೆ ಸ್ಟಾಕ್ ಅಲ್ಲಿ. ಇದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ. ಯಾಕಂದ್ರೆ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಸೋನಿ ಜೊತೆಗಿನ ಮರ್ಜರ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂದಿದೆ. ಇದನ್ನ ಕಂಪನಿ ಈಗಾಗಲೇ ಡಿನೈ ಕೂಡ ಮಾಡಿದೆ. ಆ ತರದ ಯಾವುದೇ ರೀತಿ ನ್ಯೂಸ್ ಇಲ್ಲ, ಜಸ್ಟ್ ಸ್ಪೆಕ್ಯುಲೇಷನ್, ಇದು ಬೇಸ್ಲೆಸ್ ನ್ಯೂಸ್ ಅಂತ. ನಿನ್ನೆ ಅಂತೂ ನೋಡಿದಾಗ ಯಾವುದೇ ಸ್ಟೇಟ್ಮೆಂಟ್ ಕಂಪನಿ ಕಡೆಯಿಂದ ಬಂದಿರಲಿಲ್ಲ. ಈಗ ಬೇಸ್ಲೆಸ್ ಅಂತ ಹೇಳಿದೆ. ನೋಡಬಹುದು. ಜಿ ಎಂಟರ್ಟೈನ್ಮೆಂಟ್ ಡಿಸ್ಮಿಸಸ್ ರಿಪೋರ್ಟ್ಸ್ ಆಫ್ ದಿ ಸೋನಿ ಮರ್ಜರ್ ಟರ್ಮಿನೇಷನ್. ಸೊ ಇದು ಇನ್ನು
ಜಸ್ಟ್ ಸ್ಪೆಕ್ಯುಲೇಷನ್ ಅಷ್ಟೇ, ಯಾಕಂದ್ರೆ ಸೋನಿ ಆಗ್ಲಿ ಜಿ ಆಗ್ಲಿ ಮುಂದೆ ಬಂದು ಹೇಳ್ಬೇಕು. ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ, ಬಟ್ ಅಫಿಷಿಯಲ್ ನ್ಯೂಸ್ ಬಂದ್ರು ಬರ್ಬೋದು. ಅದಕ್ಕೆ 20ನೇ ತಾರೀಕು ಬರ್ಬೋದು ಅನ್ನೋಂತ ನ್ಯೂಸ್ ಇದೆ. ನೋಡೋಣ ಅಷ್ಟರಲ್ಲಿ ಏನಾದ್ರು ಬರುತ್ತಾ ಅಂತ, ಅಥವಾ 20ನೇ ತಾರೀಕೆ ಬರುತ್ತಾ ಅಂತ. ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಇವತ್ತು 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದೆ. ತಮಿಳುನಾಡಲ್ಲಿ 42,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ತಮಿಳುನಾಡು ಸರ್ಕಾರದ ಜೊತೆ ಅಂತ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಬೇರೆ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅದಾನಿ ಗ್ರೂಪ್ ಅಲ್ಲಿ. ಹಾಗೆ ನೆಕ್ಸ್ಟ್ DLF ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ. ಇವತ್ತು ನೋಡಬಹುದು 4% ರ್ಯಾಲಿ ಮೂಲಕ ಆ ಅಪ್ಡೇಟ್ಸ್ಗೆ ಮಾರ್ಕೆಟ್ ಕೂಡ ಥಮ್ಸ್ ಅಪ್ ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಐನಾಕ್ಸ್ ವಿಂಡ್ ಇವತ್ತು 3.5% ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಆಕ್ಚುಲಿ ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಕೊನೆಯಲ್ಲಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ. ಕಾರಣ ನೀವು ಇಲ್ಲಿ ನೋಡಬಹುದು, ಸ್ಟಾಕ್ಗೆ ಅಥವಾ ಕಂಪನಿಗೆ 50 ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಫ್ರಮ್ NLC ಇಂಡಿಯಾ ಇಂದ. ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬರಲಿಲ್ಲ, ಕೊನೆಯಲ್ಲಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂತು. ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು. ಈಗಾಗಲೇ ಐನಾಕ್ಸ್ ವಿಂಡ್ ಅಂಡ್ ಐನಾಕ್ಸ್ ವಿಂಡ್ ಎನರ್ಜಿ ಬಗ್ಗೆ ಮರ್ಜರ್ ಬಗ್ಗೆ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಹೊರಡಿದೆ ಕಂಪನಿ. ಇದೇನೋ ಸಮಯ ತಗೊಳುತ್ತೆ, ಮರ್ಜರ್ ಅಷ್ಟು ಈಸಿಯಾಗಿ ಆಗೋದಿಲ್ಲ, ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗಿರುತ್ತೆ. ಸದ್ಯದ ಮಟ್ಟಿಗೆ ಸಪರೇಟ್ ಬಿಸ್ನೆಸ್ ಇದಾವೆ. ನೆಕ್ಸ್ಟ್ ಜನ್ಸಾಲ್ ಎಂಜಿನಿಯರಿಂಗ್ ಇವತ್ತು 4% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಈ ಕಂಪನಿ ಗುಜರಾತ್ ಗವರ್ನಮೆಂಟ್ ನ ಜೊತೆ 2,000 ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ EV ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. EV ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಅದು ಗುಜರಾತ್ ಸರ್ಕಾರದ ಜೊತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. 3,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಿ ಈ ಕಂಪನಿ ಬಗ್ಗೆ. ತುಂಬಾ ಜನ ಇನ್ವೆಸ್ಟ್ ಕೂಡ ಮಾಡಿದಿರಿ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದಿರಿ ಕೂಡ. ಅವ್ರಿಗಂತೂ ಒಳ್ಳೆ ನ್ಯೂಸ್ ಇದು. 5 ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೇಮ್ ಇದೆ. 2019ರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮಧ್ಯೆ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಕೂಡ ಈ ಸ್ಟಾಕ್ ಅಲ್ಲಿ ಆಗಿತ್ತು ಅಂತ. ಮೋರ್ ದೆನ್ 50% ಡೌನ್ ಫಾಲ್ ಕೂಡ ಆಗಿತ್ತು. ಸೊ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನೋಡಬಹುದು ಈ ರೀತಿ ಡೌನ್ ಫಾಲ್ ಗಳು ಕೂಡ ಇರುತ್ತೆ. ಹಾಗಾಗಿನೇ ಹೊಸಬರು ಸಣ್ಣ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಬಾರ್ದು ಜಾಸ್ತಿ. ನೀವು ಬಿಗ್ ಜಿಯಾಂಟ್ಗಳ ಕಡೆ ಗಮನ ಕೊಡೋದು ಬೆಸ್ಟ್. ಅಂದ್ರೆ ನಿಫ್ಟಿ 50 ಇರುವಂತಹ ಸ್ಟಾಕ್ಗಳು, ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು, ಬ್ಲೂ ಚಿಪ್ ಸ್ಟಾಕ್ಗಳು. ಸೊ ಈ ತರದ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಿ. ಈ ತರದ ಸಣ್ಣ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ತರದ ಡೌನ್ ಫಾಲ್ ಸಮಯದಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯೂಶುವಲಿ ಹೊಸಬ್ರು ಹೋಲ್ಡ್ ಮಾಡೋದಿಲ್ಲ. 10-15% ಬಿದ್ದ ತಕ್ಷಣ ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾರೆ. ಇವತ್ತು ಇಲ್ಲಿ ತಗೊಂಡವ್ರು ಯಾರಾದ್ರೂ ಪೀಕಲ್ಲೇ ತಗೊಂಡಿದ್ರು ಕೂಡ ಹೋಲ್ಡ್ ಮಾಡಿದ್ರೆ ನೋಡಬಹುದು 33% ಪಾಸಿಟಿವ್ ರಿಟರ್ನ್ಸ್. ಇನ್ ಕೇಸ್ ಮಧ್ಯದಲ್ಲೆಲ್ಲಾದ್ರೂ ಮಾರಿದ್ರೆ ಲಾಸ್. ಸೊ ಬೈ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್. ನಾನು ಇದನ್ನ ಸಾಕಷ್ಟು ಸಲ ಹೇಳಿದ್ದೀನಿ. ಸೊ ಯಾರು ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ 50% ಬಿದ್ದಾಗ್ಲೂ ಕೂಡ ಅಂದ್ರೆ ಯಾರು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿರ್ತಾರೋ, ಕಂಪನಿಯ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ. ಜಸ್ಟ್ ರ್ಯಾಂಡಮ್ ಆಗಿ ಇಲ್ಲಿ ನೋಡಬಹುದು ಭರ್ಜರಿ ರ್ಯಾಲಿ ಬಂತು. ಸ್ವಲ್ಪ ದಿನಗಳಲ್ಲಿ 500% ರ್ಯಾಲಿ ಹೋಯ್ತು. ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದವ್ರು ಯಾರು ಹೋಲ್ಡ್ ಮಾಡಿರೋದಿಲ್ಲ. ಬರ್ದಿಟ್ಕೊಳ್ಬೇಕಾದ್ರೆ ಬರ್ದು ಕೊಡ್ಬೋದು ಇದನ್ನ. ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದವ್ರು ಯಾರು ಈ ಡೌನ್ ಫಾಲ್ ಅಲ್ಲಿ ಹೋಲ್ಡ್ ಮಾಡಿರೋದಿಲ್ಲ. ಯಾರು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರು ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಹೋಲ್ಡ್ ಮಾಡಿರ್ತಾರೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಹೋಲ್ಡ್ ಮಾಡಿರ್ತಾರೆ. ಸೊ ಹಾಗಾಗಿ ಕಂಪನಿಗಳನ್ನ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ, ಅದರ ನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕು. ಜಸ್ಟ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಈ ತರದ ಡೌನ್ ಫಾಲ್ ಗಳಲ್ಲಿ ಅಬ್ವಿಯಸ್ಲಿ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೀರಿ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ L&T ನಲ್ಲಿ ಇವತ್ತು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಬಿಗ್ ಆರ್ಡರ್ ಈ ಕಂಪನಿಗೆ ಸಿಗಬಹುದು ಅಂತ. 10 ಬಿಲಿಯನ್ ಇಂದ ಸುಮಾರು 25 ಬಿಲಿಯನ್ ವರೆಗೂ ಆರ್ಡರ್ ಸಿಗಬಹುದು. ಸಿಗ್ನಿಫಿಕೆಂಟ್ ಆರ್ಡರ್ ಅನ್ನುವಂತ ನ್ಯೂಸ್ ಬಂದಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಕನ್ಫರ್ಮ್ ನ್ಯೂಸ್ ಆಗಿ ಬದಲಾಗುತ್ತಾ ಅಂತ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ನೋಡಬಹುದು. 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಎಸ್ಪೆಷಲಿ ಬಿಗಿನರ್ಸ್ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಸ್ಟಾಕ್. ರಿಟರ್ನ್ಸ್ ನಿಮಗೆ ರಾಕೆಟ್ ತರ ರಿಟರ್ನ್ ಸಿಗೋದಿಲ್ಲ, ಬಟ್ ಕನ್ಸಿಸ್ಟೆಂಟ್ ರಿಟರ್ನ್ ಸಿಗುತ್ತೆ. ನೀವು ರಾಕೆಟ್ ತರ ರಿಟರ್ನ್ಸ್ ಬೇಕು ಅಂತಂದ್ರೆ ನಾವು ಈಗ ತಾನೇ ನೋಡಿದ್ವಿ ಜನ್ಸಾಲ್ ಎಂಜಿನಿಯರಿಂಗ್ ರಾಕೆಟ್ ತರ ಮೇಲೆ ಹೋಗಿದೆ, ಹಾಗೆ ರಾಕೆಟ್ ತರನೇ ಕೆಳಗಡೆನೂ ಬಂದಿದೆ. ಅಂತ ಸಮಯದಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ಈ ಕಂಪನಿಯನ್ನ ಕೆಳಗಡೆ ಬಂದ್ರು ಕೂಡ ಧೈರ್ಯವಾಗಿ ಹೋಲ್ಡ್ ಮಾಡಬಹುದು, ಜೊತೆಗೆ ಅವರೇಜ್ ಕೂಡ ಮಾಡಬಹುದು ಅಂತ ಕಂಪನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು L&T ನ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ REC ನಲ್ಲಿ ಇವತ್ತು 1.80% ಡೌನ್ ಫಾಲ್ ಕಂಡು ಬಂದಿದೆ. 3 ಕಂಪನಿಗಳು ಇವತ್ತು ಸುದ್ದಿಯಲ್ಲಿತ್ತು. RECಗೆ ಸಂಬಂಧಪಟ್ಟಂತೆ ಇನ್ನೊಂದು ದಿಲೀಪ್ ಬಿಲ್ಡ್ಕಾನ್, ಹಾಗೆ ನೆಕ್ಸ್ಟ್ GMR ಪವರ್ ಅಂಡ್ ಅರ್ಬನ್ ಇನ್ಫ್ರಾ. ಈ 3 ಕಂಪನಿಗಳು MOU ಮಾಡ್ಕೊಂಡಿದೆ. REC ಈ 2 ಕಂಪನಿಗಳಿಗೆ ಇನ್ಫ್ರಾಗೆ ಸಂಬಂಧಪಟ್ಟಂತೆ 16,000 ಕೋಟಿ MOU ಮಾಡ್ಕೊಂಡಿದೆ. ಈ ಕಾರಣಕ್ಕಾಗಿ ಈ 3 ಸ್ಟಾಕ್ಗಳು ಸುದ್ದಿಯಲ್ಲಿದ್ದು, GMR ಪವರ್ ಅಲ್ಲಿ ಮಾತ್ರ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಉಳಿದಂತೆ ದಿಲೀಪ್ ಬಿಲ್ಡ್ಕಾನ್ ಅಲ್ಲೂ ಕೂಡ 1.5% ಪಾಸಿಟಿವ್ ಇದೆ. ಆದ್ರೆ REC ನಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ 3 ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು. REC ಅಂತೂ ತುಂಬಾ ದಿನದಿಂದ ನಾವು ಸ್ಟಡಿ ಮಾಡಿದೀವಿ, ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ವಿ. ಒಳ್ಳೆ ರಿಟರ್ನ್ಸ್ ಕೂಡ ಈಗಾಗಲೇ ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಹೀಗೆ ನೆಕ್ಸ್ಟ್ ಇನ್ಫಿಬಿಮ್ ಅವೆನ್ಯೂಸ್ ಇವತ್ತು 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 6,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಈ ಕಂಪನಿ ಕೂಡ 20 ಬಿಲಿಯನ್ ರುಪೀಸ್ ಒಪ್ಪಂದವನ್ನು ಮಾಡಿಕೊಂಡಿದೆ ಗುಜರಾತ್ ಸರ್ಕಾರದ ಜೊತೆ. ಆ ಕಾರಣಕ್ಕಾಗಿ ಈ ಕಂಪನಿ ಕೂಡ ಸುದ್ದಿಯಲ್ಲಿತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಭಾರತಿ ಏರ್ಟೆಲ್ ನೋಡಬಹುದು 1.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಹಾಗೆ ಇದರ ಜೊತೆ
ಅದಾನಿ ಎನರ್ಜಿ ಸೊಲ್ಯೂಷನ್ಸ್. ಈ 2 ಸ್ಟಾಕ್ಗಳು ಕೂಡ ಸುದ್ದಿಯಲ್ಲಿದ್ವು. 2 ಸ್ಟಾಕ್ಗಳು ಕೂಡ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ. ಏನಕ್ಕೆ ಅಂತ ನೀವು ಇಲ್ಲಿ ನೋಡಬಹುದು. ಏರ್ಟೆಲ್ ಬಿಸ್ನೆಸ್ ಟು ಪವರ್ 20 ಮಿಲಿಯನ್ ಸ್ಮಾರ್ಟ್ ಮೀಟರ್ಸ್ ಫಾರ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್. ಅಂದ್ರೆ ಏರ್ಟೆಲ್ ಬಿಸ್ನೆಸ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ಗೆ 20 ಮಿಲಿಯನ್ ಸ್ಮಾರ್ಟ್ ಮೀಟರ್ಸ್ ಅನ್ನು ಪ್ರೊವೈಡ್ ಮಾಡುವಂತ ಒಪ್ಪಂದವನ್ನು ಮಾಡ್ಕೊಂಡಿದೆ. ಹಾಗಾಗಿ 2 ಸ್ಟಾಕ್ಗಳು ಕೂಡ ಸುದ್ದಿಯಲ್ಲಿದ್ದು 2 ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ LIC ಡಿಸೆಂಬರ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ. ಇದರ ರಿಸಲ್ಟ್ ಅನ್ನ ಅಥವಾ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಇದರ ಆರ್ಮ್ಸ್ ತುಂಬಾ ದೊಡ್ಡದಾಗಿದ್ದಾವೆ. ಇದರ ಸೋರ್ಸಸ್ ಆಫ್ ಇನ್ಕಮ್ ಬೇರೆ ಬೇರೆ ಮೂಲಗಳಿದೆ. ಸ್ಟಿಲ್ ಆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ. ಕೆಲವೊಂದ್ ಕಡೆ ಪಾಸಿಟಿವ್ ಇದೆ, ಕೆಲವೊಂದ್ ಕಡೆ ನೆಗೆಟಿವ್ ಇದೆ. ಸ್ಟಿಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ತಗೊಂಡ್ರೆ ಇವತ್ತು ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು LIC ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ. ಸೊ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ ನೋಡಬಹುದು. 5.27 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು. ಜಸ್ಟ್ ಇನ್ಶೂರೆನ್ಸ್ ಕಂಪನಿ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಕಂಪನಿ ಕೂಡ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಬೋರೋಸಿಲ್ ರಿನ್ಯೂವಬಲ್ಸ್ ಕಂಪನಿಯಲ್ಲಿ ನೋಡಬಹುದು ಆಲ್ಮೋಸ್ಟ್ 10% ರ್ಯಾಲಿ ಇವತ್ತು ಕಂಡು ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ಬಿಗ್ ನ್ಯೂಸ್ ಏನು ನನಗೆ ಸಿಗಲಿಲ್ಲ. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರಬಹುದು. NBCC ನಲ್ಲೂ ಕೂಡ ಇವತ್ತು 7% ರ್ಯಾಲಿ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ IRB ಇನ್ಫ್ರಾ ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ 9% ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 22% ರ್ಯಾಲಿ ಇದೆ. 5 ಇಯರ್ಸ್ ಅಲ್ಲಿ 191% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಈ ರೀತಿ ಇರುವಂತಹ ಕಂಪನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ. ಹಾಗೆ JSW ಎನರ್ಜಿ ಇವತ್ತು 8.5% ರ್ಯಾಲಿ ಕಂಡು ಬಂದಿದೆ. ಇದು ಕೂಡ ತಮಿಳುನಾಡು ಸರ್ಕಾರದ ಜೊತೆ ಹಲವಾರು ಒಪ್ಪಂದಗಳನ್ನು ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. ಸೊ ಎಲ್ಲ ಕಂಪನಿಗಳನ್ನ ಇಂಟ್ರೆಸ್ಟ್ ಇರೋರು ಡೀಟೇಲ್ ಆಗಿ ಸ್ಟಡಿ ಮಾಡಿ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.